ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ಆಫ್ಟರ್ IPL ಆಕ್ಷನ್ 2024 ಯಾವ ಟೀಮ್ಗಳು ಯಾವ ಪೊಸಿಷನ್ ಇದೆ ಅಂದ್ರೆ ಆನ್ ಪೇಪರ್ ಈ ಟೀಮು ಈ ಪೊಸಿಷನ್ ಅಲ್ಲಿ ನನಗೆ ಅನ್ನಿಸ್ತಾ ಇದೆ ಪರ್ಸ್ನಲಿ. ಇಲ್ಲಾಗರು ಕ್ವಾಲಿಟಿ ಇದೆ ಈ ಟೀಮಲ್ಲಿ, ಆನ್ ಪೇಪರ್ ಮಸ್ತಾಗಿ ಕಾಣಿಸ್ತಿದೆ. ಈ ಟೀಮು ಮಸ್ತಾಗಿ ಈ IPL ಅಲ್ಲಿ ಆಡುವಂಥ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇರುವಂಥ ಟೀಮ್ಗಳನ್ನ ಲಿಸ್ಟ್ ಮಾಡಿದ್ದೀನಿ. ಸೊ 1, 2, 3 1 ಇಂದ ಹಿಡ್ಕೊಂಡು 10th ಪೊಸಿಷನ್ ಆಗಿ ಕೊಟ್ಟಿದ್ದೀನಿ. ಸೊ ಇದ್ರ ರಿಲೇಟೆಡ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ, ಮಾಡೋದಕ್ಕೆ ಆಗಿರಲಿಲ್ಲ, ಇವತ್ತು ಮಾಡ್ತಾ ಇದ್ದೀನಿ. ಸೊ ಓಕೆ, ಈ 10 ಟೀಮ್ಗಳಲ್ಲಿ ಯಾರ್ಯಾರಿಗೆ ಯಾವ ಪೊಸಿಷನ್ ಆಗಿ ಕೊಡ್ತಾ ಇದ್ದೀನಿ, ನಾನು ಪರ್ಸನಲಿ ಕೊಡ್ತಾ ಇದ್ದೀನಿ. ನೀವು ಬೇಕಾದ್ರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಾದ್ಮೇಲೆ, ಸ್ಕ್ವಾಡ್ಗಳನ್ನೆಲ್ಲದೂ ನೋಡಾದ್ಮೇಲೆ ಬೇಕಾದರೆ ನೀವು ಕೂಡ ಕಾಮೆಂಟಲ್ಲಿ ಹಾಕ್ಬೋದು ನಿಮ್ಮ ಪ್ರಕಾರ ಯಾವ್ದಾದ್ರು ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ, ಯಾವ್ದಾದ್ರು ವೀಕ್ ಆಗಿ ಅನ್ನಿಸ್ತಿದೆ ಅಂತ. 10 ಇಂದ 1 ಕೊಡ್ಬೋದು ಅಥವಾ 1 ಇಂದ 10 ಕೊಡ್ಬೋದು. ನಾನು 10 ಇಂದ ಸ್ಟಾರ್ಟ್ ಮಾಡ್ತೀನಿ. ನಂಬರ್ 10th ಟೀಮು ನನ್ನ ಪ್ರಕಾರ ಇವರು ಕ್ವಾಲಿಫೈ ಆಗೋದು ಡೌಟ್ ಅಂತ ಅನ್ನಿಸ್ತಾ ಇದೆ. ಯಾಕೋ ನನಗೆ ಈ ಟೀಮಲ್ಲಿ ಇರೋವಂಥ ಒಂದು ಸ್ವಲ್ಪ ಮಿಸ್ ಮ್ಯಾಚ್ ಅದು ಇದೆಲ್ಲ ಆಗ್ತಿರೋದನ್ನ ನೋಡ್ತು ಅಂತಂದರೆ, ಕ್ಯಾಪ್ಟನ್ಸಿ ಯಾರು ಮಾಡ್ತಾರೆ ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಇದೆ. ರಿಷಬ್ ಪಂತ್ ಇರ್ತಾರ ಇರೋದಿಲ್ವಾ ಅನ್ನೋದನ್ನೇ ಕ್ಯೂರಿಯಾಸಿಟಿ ಇದೆ. ಅದರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ನಂಬರ್ 10th ಪೊಸಿಷನ್ ಆಗಿ ಕೊಡ್ತಾ ಇದ್ದೀನಿ. ಸೊ ಇವರ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಇವರು ಹೌದು ತೊಗೊಂಡಿದ್ರಿಲ್ಲ ಅಂತಲ್ಲ, ಈ ಸೀಸನಲ್ಲಿ ಕುಶಾಗ್ರ ಅವರೆಲ್ಲ ತೊಗೊಂಡಿದ್ದಾರೆ. ಬಟ್ ನನಗೇನೋ ಅಷ್ಟೊಂದೇನು ಇಂಪ್ರೆಸಿವ್ ಅಂತ ಅನ್ನಿಸಿಲ್ಲ ಇವರ ಬ್ಯಾಟಿಂಗು. ಸೊ ಆದ್ದರಿಂದ ನಾನು ಇವ್ರನ್ನ ನಂಬರ್ 10th ಪೊಸಿಷನ್ಗೆ ಆಗ್ತಾ ಇದ್ದೀನಿ. ಬರೀ ಬ್ಯಾಟಿಂಗ್ ಮಾತ್ರ ಅಂತಲ್ಲ, ಬೌಲಿಂಗು ಕೂಡ ಅಷ್ಟೊಂದೇನು ಹೆವಿ ಇಂಪ್ರೆಸಿವ್ ಆಗಿ ಏನು ಕಾಣಿಸ್ತಿಲ್ಲ ಈ ಒಂದು ಸ್ಕ್ವಾಡು. ಸೊ ಆದ್ದರಿಂದ ನಾನು ನಂಬರ್ 10th ಪೊಸಿಷನ್ ಡೆಲ್ಲಿ ಕ್ಯಾಪಿಟಲ್ಸ್ ಆನ್ ಪೇಪರು ಇವರು ಮಸ್ತಾಗಿಲ್ಲ ಇವರು ಅಂತ. ಅಂದರೆ ಇವರು ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿಲ್ಲ ನಾನು, ಬಟ್ ಆದರೆ ಆನ್ ಪೇಪರ್ ಮಸ್ತಾಗೆ ಇಲ್ಲ ಅಂತ ಹೇಳ್ತೀನಿ. ಅದರಿಂದ ಟೂರ್ನಮೆಂಟಲ್ಲಿ ಚೆನ್ನಾಗಿ ಪ್ರದರ್ಶನ ಕೊಡೋಕ್ಕಾಗದೇ ಇರ್ಬೋದು, ಅಲ್ಟಿಮೇಟ್ಲಿ ಪಾಯಿಂಟ್ಸ್ ಟೇಬಲಲ್ಲಿ ಕೆಳಗಡೆ ಫಿನಿಶ್ ಮಾಡ್ಬೋದು ಅಂತಲೇ ಅರ್ಥ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ನಂಬರ್ 9th ಟೀಮು ಸನ್ರೈಸರ್ಸ್ ಹೈದರಾಬಾದ್. ಈ ಟೀಮ್ ಅಂತೂ ಗೆಲ್ಲಕ್ಕಾಗಲ್ಲ, ಯಾರೇ ಗೆದ್ರೂ ಕೂಡ ಇವರಂತೂ ಗೆಲ್ಲಕ್ಕಾಗಲ್ಲ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ದೀನಿ. ಇವರೇನೋ ಗೆದ್ದು ತೋರಿಸ್ಬಿಟ್ರು ಅಂತಂದರೆ ನನಗೆ ಒಂಥರ ಸ್ಲಿಪ್ಪರ್ ಶಾಟ್ ಕೊಟ್ಟಂಗೆ ಇರ್ತದೆ. ನಂಬರ್ 9th ಟೀಮ್ ಕೊಡ್ತಾ ಇದ್ದೀನಿ, ಹಂಗಾರೆ ನಂಬರ್ 10th ಟೀಮ್ ಕೊಡಬೇಕಲ್ಲ ಅವರು ಸನ್ರೈಸರ್ಸ್ಗೆ. ಇಲ್ಲ, ಅವ್ರಿಗಿನ ಕಂಪೇರ್ ಮಾಡಿದ್ರೆ ಇವ್ರು ಇನ್ನೂ ಸ್ವಲ್ಪ ಬೆಟರ್ ಆಗಿ ಕಾಣಿಸ್ಕೊಂತ ಇದ್ದಾರೆ. ಪ್ಯಾಟ್ ಕಮಿನ್ಸ್ನ ತಗೊಂಡಿದ್ದಾರೆ ಇವರು. ಸೊ ಯಾರು ಕ್ಯಾಪ್ಟನ್ಸಿ ಮಾಡ್ತಾರೆ, ಮಾರ್ಕ್ರಮ್ನ ಕ್ಯಾಪ್ಟನ್ಸಿ ನಿಭಾಯಿಸುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅಗೇನ್ ಕನ್ಫ್ಯೂಷನ್ ಅಂತೂ ಇದೆ, ಪ್ಯಾಟ್ ಕಮಿನ್ಸ್ ಮಾಡ್ತಾರೆ ಮಾರ್ಕ್ರಮ್ ಮಾಡ್ತಾರೆ ಅಂತ. ಕ್ಯಾಪ್ಟನ್ಸಿ ಕನ್ಫ್ಯೂಷನ್ ಇಂದ ಕೊಡ್ತಿದ್ದೀನಿ ಅಂತಲ್ಲ, ಒಟ್ಟಲ್ಲಿ ನನಗೆ ಇವ್ರದ್ದು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಯಾಕಂದರೆ ಜಾಸ್ತಿ ಜನ ಇವರು ಈ ಆಪ್ಷನಲ್ಲಿ ಬಿಟ್ಟಿರಲಿಲ್ಲ. ಸ್ವಲ್ಪ ಜನ ಪ್ಲೇಯರ್ಸ್ಗಳನ್ನ ಮಾತ್ರ ತೊಗೊಂಡವ್ರು, 5 ಜನ ಪ್ಲೇಯರ್ಸ್, 4 ರಿಂದ 5 ಜನ ಪ್ಲೇಯರ್ಸ್ನ ಮಾತ್ರ ತೊಗೊಂಡ್ರು ಈ ಆಪ್ಷನಲ್ಲಿ. ಸೊ ಅದರಿಂದ ಆಲ್ಮೋಸ್ಟ್ ಲಾಸ್ಟ್ ಟೈಮ್ದೆ ಕೋರ್ ಟೀಮ್ ಇರೋದ್ರಿಂದ ನನ್ನ ಪ್ರಕಾರ ಇದು ನಂಬರ್ 9th ಇರುತ್ತೆ ಅಂತ ನಾನು ಪರ್ಸ್ನಲಿ ಅನ್ಕೊಂಡಿದ್ದೀನಿ. ನಂಬರ್ 8 ಇಟ್ ವಿಲ್ ಬಿ ನನ್ನ ಪ್ರಕಾರ ರಾಜಸ್ಥಾನ್ ರಾಯಲ್ಸು. ಈ ಸಲ ಯೂಜ್ ಪರ್ಸ್ ವ್ಯಾಲ್ಯೂ ಕೊಟ್ಬಿಟ್ಟು ಪವಲ್ನ ತಗೊಂಡ್ರು, ಬಟ್ ಆದ್ರೂ ನನಗೇನೋ ಅನ್ನಿಸ್ತಾ ಇಲ್ಲ ಇವರೆಲ್ಲ ಇಂಪ್ಯಾಕ್ಟ್ ಮಾಡ್ತಾರೆ, ಹೆವಿ ಅವಳಿ ಕೊಡ್ತಾರೆ, ಒಂಥರ ಧ್ವಂಸ ಮಾಡ್ತಾರೆ ಅಂತ ನನಗೆ ಯಾಕೋ ಡಿಸ್ಟ್ರಕ್ಟಿವ್ ಆಗಿ ಕಾಣಿಸ್ತಿಲ್ಲ ಇವರ ಬ್ಯಾಟಿಂಗ್ ಅಟ್ಯಾಕು. ಬೌಲಿಂಗ್ ಏನೋ ಸಖತ್ತಾಗೇ ಕಾಣಿಸ್ತಿದೆ, ಬಟ್ ಇವರ ಬ್ಯಾಟಿಂಗ್ ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಡೋ ಥರ ಕಾಣಿಸ್ತಿಲ್ಲ. ಆದ್ರಿಂದ ನಂಬರ್ 8th ಪೊಸಿಷನ್ ನಾನು ರಾಜಸ್ಥಾನ್ ರಾಯಲ್ಸ್ಗೆ ಕೊಡ್ತೀನಿ. ನಂಬರ್ 7 ಇಟ್ ವಿಲ್ ಬಿ KKR. ಒಂದು ಸ್ವಲ್ಪ ಮೇಲ್ಗಡೆನೂ ಕೊಡ್ಬೋದು, ನಾನು 6 ಕೂಡ ಕೊಡ್ಬೋದು, ಬಟ್ 7 ಕೊಡ್ತಾ ಇದ್ದೀನಿ. ಒಂಥರ ಡೀಸೆಂಟ್ ಆಗಿ ಚೆನ್ನಾಗಿ ಬಿಲ್ಡ್ ಮಾಡಿದ್ರೆ. ಲಾಸ್ಟ್ ಟೈಮ್ಗೆ ಒಂದು ಸ್ವಲ್ಪ ಬೆಟರ್ ಆಗಿ ಕಾಣಿಸ್ತಿದೆ ನನ್ನ ಪ್ರಕಾರ. ಮಿಚೆಲ್ ಸ್ಟಾರ್ಕ್ನ ಹೌದು ಪರ್ಸ್ ಎಲ್ಲ ಜಾಸ್ತಿ ಕೊಟ್ಬಿಟ್ಟು ತಗೊಂಡಿದ್ದಾರೆ, ಬಟ್ ಮಿಚೆಲ್ ಸ್ಟಾರ್ಕ್ ಅವರು ಒಂದು ಸ್ವಲ್ಪ ಬೌಲಿಂಗ್ ಅಟ್ಯಾಕಲ್ಲಿ ಸ್ವಲ್ಪ ಇವರಿಗೆ ಕಾನ್ಫಿಡೆನ್ಸ್, ಚೇತನ್ ಸಕಾರಿ ಎಲ್ಲ ತಗೊಂಡ್ರದ ಸ್ವಲ್ಪ ಕಾನ್ಫಿಡೆನ್ಸ್ ಲಾಸ್ಟ್ ಟೈಮಿಂದ ಈ ಟೈಮು ಸ್ವಲ್ಪ ಬಿಲ್ಡ್ ಆಗುವಂಥ ಸಾಧ್ಯತೆ ಕಾಣಿಸ್ತಿದೆ. ಲಾಸ್ಟ್ ಟೈಮ್ ಇವರಿಗೆ ಉಡಾಯಿಸ್ಕೊಂಡು ಹೋಗಿದ್ದು ಇವರು ಬೌಲಿಂಗ್ ಅಟ್ಯಾಕಲ್ಲಿ. ಬ್ಯಾಟಿಂಗು ಕೂಡ ಒಂದು ಸ್ವಲ್ಪ ಡೀಸೆಂಟ್ ಆಗೇ ಇತ್ತು, ಬಟ್ ಬೌಲಿಂಗಲ್ಲಂತೂ ಯಾರೋ ಮುಚ್ಚನಾಗಿ ಓಡಿಸ್ಕೊತಾ ಇದ್ರು. ಸೊ ಅದರಿಂದ ಒಂಥರ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗಿತ್ತು ಇವ್ರದ್ದು ಬೌಲಿಂಗ್ ಅಟ್ಯಾಕು. ಈ ಟೈಮು ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ತಾರೆ ಎಲ್ಲ ಟೀಮ್ಗಳು ಅಂತ ಅನ್ಕೊಂಡಿದ್ದೀನಿ ಚೆನ್ನಾಗಿ. ಅದರಿಂದ ನಂಬರ್ 7 ಇಟ್ ವಿಲ್ ಬಿ KKR. ನಂಬರ್ 6 ಇಟ್ ವಿಲ್ ಬಿ ಪಂಜಾಬ್ ಕಿಂಗ್ಸ್ ಅಂತ ಹೇಳ್ತೀನಿ. ಹೌದು, ಇವರ ಟೀಮ್ ಯಾವಾಗಲೂ ನೋಡ್ತಾರೆ ಡಿಸ್ಟ್ರಕ್ಟಿವ್ ಆಗಿ ಕಾಣಿಸುತ್ತೆ, ಆನ್ ಪೇಪರ್ ನೋಡ್ತಾರೆ ಪುಡಾಂಗ್ ಪಂಟ್ರ ತರ ಕಾಣಿಸುತ್ತೆ. ಯಾವಾಗಲೂ ಒಂಥರ 2nd 3rd ಸ್ಲಾಟ್ ಅಲ್ಲಿ ಇಡಬೇಕು ಇವ್ರನ್ನ ಅನ್ಸುತ್ತೆ. ಲಾಸ್ಟ್ ಟೈಮು ಕೂಡ ಇವ್ರು ಏನ್ ಗುರು ಟೀಮ್ ಇದು, ಲಾಸ್ಟ್ ಟೈಮ್ ಏನ್ ಗುರು ಟೀಮ್ ಇದು ಇವ್ರದ್ದು ಅಂತ ಅನ್ಸದ್ ನಮಗೆ. ಬಟ್ ಈ ಟೈಮು ಕೂಡ ಚೆನ್ನಾಗೇನೆ ಇದೆ ಸ್ಕ್ವಾಡ್, ಬಟ್ ಯಾರು ಕೂಡ ಫಾರ್ಮಲ್ ಇಲ್ಲ. ಇರೋ ಪ್ಲೇಯರ್ಸ್ ಲಿವಿಂಗ್ಸ್ಟನ್, ಯಾರಿ ಬೆಸ್ಟ್ ಅವು ಯಾರು ಕೂಡ ಫಾರ್ಮಲ್ ಇಲ್ಲ ಗುರು. ರೆಲಿ ರೂಸೋ ಏನೋ ಒಂಥರ ಯಾರು ಫಾರ್ಮಲ್ಲಿ ಇಲ್ಲದೆ ಇರೋಂಥ ಪ್ಲೇಯರ್ಗಳು ಇರೋದ್ರಿಂದ, ಆಕ್ಟಿವ್ ಆಗಿ ಆಡದೇ ಇರೋಂಥ ಪ್ಲೇಯರ್ ಶಿಖರ್ ಧವನ್ ಇವರೆಲ್ಲ ಇರೋದ್ರಿಂದ ಸ್ಕ್ವಾಡ್ ಏನೋ ಚೆನ್ನಾಗಿದೆ, ಬಟ್ ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ತಾನೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಅದರಿಂದ ನಂಬರ್ 6th ಪೊಸಿಷನ್ ನಾನು ಪಂಜಾಬ್ ಕಿಂಗ್ಸ್ಗೆ ಕೊಡ್ತೀನಿ. ನಂಬರ್ 5 ಇಟ್ ವಿಲ್ ಬಿ ಗುಜರಾತ್ ಟೈಟನ್ಸು. ನಾನು ಯಾವಾಗಲೂ ಕೂಡ ಅಷ್ಟೇ, ಲಾಸ್ಟ್ ಟೈಮು ಅಷ್ಟೇ, ಅದ್ರ ಲಾಸ್ಟ್ ಟೈಮು ಅಷ್ಟೇ, GTನ ಯಾವತ್ತೂ ನಾನು ಟಾಪ್ 4 ಅಂತೂ ಇಟ್ಟಿರಲಿಲ್ಲ. ಬಟ್ ಆದರೂ ಕೂಡ ಅವರು 2 ಸಲ ಫೈನಲ್ಸ್ಗೆ ಬಂದರು. ನಾನು ಹೇಳ್ತಾ ಇದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, GT ಅವ್ರ ಫೈನಲ್ಸಿಗೆ ಬರಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಆದರೆ ನಾನು ಏನೋ ಅಷ್ಟೊಂದು ಹೆವಿ ಅವಳಿ ಕೊಟ್ಬಿಟ್ಟು ಕೂಳೆ ಕೊಟ್ಬಿಡ್ತಾರೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ ಈ ಒಂದು ಟೂರ್ನಮೆಂಟಲ್ಲಿ, ಈ ಒಂದು ಸ್ಕ್ವಾಡ್ ನೋಡ್ತಾರೆ. ಯಾಕಂದರೆ ಕ್ಯಾಪ್ಟನ್ಸಿ ಕೂಡ ಬದಲಾಗಿದೆ. ಇವಾಗ ಶುಭ್ಮನ್ ಗಿಲ್ಗೆ ಫಸ್ಟ್ ಇಯರ್ ಕ್ಯಾಪ್ಟನ್ಸಿ ಅಷ್ಟೊಂದು ಈಸಿ ಮಾತಂತೂ ಅಲ್ವೇ ಅಲ್ಲ. ಕ್ಯಾಪ್ಟನ್ಸಿ ನಿಭಾಯಿಸೋದಾಗಿರ್ಬೋದು, ಜೊತೆಗೆ ಫೈನಲ್ಸ್ಗೆ ಕ್ವಾಲಿಫೈ ಆಗೋದಾಗಿರ್ಬೋದು. ಆದ್ದರಿಂದ ಬರೀ ಶುಭ್ಮನ್ ಗಿಲ್ ವಿಚಾರದಲ್ಲಿ ಮಾತ್ರ ಅಂತಲ್ಲ, ಹಾರ್ದಿಕ್ ಪಾಂಡ್ಯನ ಕೂಡ ಬಿಟ್ಟಿರೋದ್ರಿಂದ ಇಲ್ಲಂತ ಹೆವಿ ಇಂಪ್ಯಾಕ್ಟ್ಫುಲ್ ಆಗಿ ಬಿಲ್ಡ್ ಮಾಡಿದರೆ ಆಪ್ಷನ್ಲಿ ಅಂತ ನನಗೆ ಯಾಕೋ ಅನ್ನಿಸ್ತಾ ಇಲ್ಲ ಈ ಸೀಸನಲ್ಲಿ. ಸೊ ಆದರೆ ನಾನು ನಂಬರ್ 5th ಪೊಸಿಷನ್ ಇವ್ರಿಗೆ ಕೊಡ್ತಾ ಇದ್ದೀನಿ. ನಂಬರ್
4 ಇಟ್ ವಿಲ್ ಬಿ ನಮ್ಮ RCB ಅಂತ ಹೇಳ್ತೀನಿ. ಏನು ಗುರು 4ಗೆ ತಂದ್ಬಿಟ್ಟ ನೀನು, ಪ್ಲೇ ಆಫ್ಸಿಗೆ ಕ್ವಾಲಿಫೈ ಮಾಡಿಸ್ಬಿಟ್ಟ ನೀನು ಆ ಥರ ಅಲ್ಲ, ನನಗೆ ಬೆಟರ್ ಆಗಿ ಕಾಣಿಸಿದೆ. RCBಯ ಬ್ಯಾಟಿಂಗ್ ನನಗೆ ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣಿಸಿದೆ. ಅದರಿಂದ ಒಂದು ಕಡೆ ನಾವು ಒಂದು ಸ್ವಲ್ಪ ಏನೋ ಎಲ್ಲಿ ಇಲ್ಲಿ ಒಡಿಸ್ಕೊಂಡ್ರು ಕೂಡ ಬೌಲಿಂಗಲ್ಲಿ ಅದೇ ಸ್ಪಿನ್ ಇಲ್ಲ, ಅದಿಲ್ಲ ಅಂತ ಮಾತಾಡ್ತಿದ್ದಿಲ್ಲ. ಪೇಸು ಕೂಡ ನಮ್ದು ಅಷ್ಟೊಂದು ಬಲೆ ಕಾನ್ಫಿಡೆನ್ಸ್ ಕೊಡೋ ಥರ ಇಲ್ಲ ಅಂತ ನಾವೆಲ್ಲ ಮಾತಾಡ್ತಿದ್ದೀವಲ್ಲ. ಸೊ ನಮ್ಮ ಬ್ಯಾಟಿಂಗು ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣಿಸ್ತಾ ಇರೋದ್ರಿಂದ ಇದನ್ನೊಂದು ಸ್ವಲ್ಪ ಮೇಕಪ್ ಮಾಡ್ತಾರೆ ಅಂತ ಅಂದ್ಕೊಂಡು ನಂಬರ್ 4 ನಾನು ನಮ್ಮ RCBಗೆ ಕೊಡ್ತೀನಿ. ಯಾಕಂದ್ರೆ ಬ್ಯಾಟಿಂಗ್ ಅಂತೂ ಸಿಕ್ಕಾಪಟ್ಟೆ ಡಿಸ್ಟ್ರಕ್ಟಿವ್ ಆಗಿ ಕಾಣಿಸ್ತಿದೆ. ನಂಬರ್ 3 ಇಟ್ ವಿಲ್ ಬಿ ಲಕ್ನೋ ಸೂಪರ್ ಜೈಂಟ್ಸ್ ಅಂತ ಹೇಳ್ತೀನಿ. ಬೌಲಿಂಗ್ ಯೂನಿಟ್ ಆಗಲಿ ಬ್ಯಾಟಿಂಗ್ ಯೂನಿಟ್ ಆಗಲಿ ನನ್ನ ಪ್ರಕಾರ ಸಖತ್ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಿದೆ. ಜೊತೆಗೆ ಪ್ಲೇಯರ್ಸ್ಗಳು ಕೂಡ ಫಾರ್ಮಲ್ಲಿ ಇರೋದ್ರಿಂದ ನನ್ನ ಪ್ರಕಾರ LSG ನಾನು ಯಾವಾಗಲೂ ಸ್ವಲ್ಪ ಮೇಲ್ಗಡೆ ಇಟ್ಟಿರ್ತೀನಿ. ಅದರಿಂದ LSG ನನಗೆ ಯಾಕೋ ಕಾನ್ಫಿಡೆನ್ಸ್ ಕೊಡ್ತಿದ್ದೆ ಈ ಸಲ ಏನಾದ್ರು ಮಾಡ್ತಾರೆ ಇವರು ಕಮಾಲ್ನ ಅಂತ. ಅದಕ್ಕೋಸ್ಕರ LSG ಎಲ್ಲ ಸಲ ಕೂಡ ಪ್ರೂವ್ ಕೂಡ ಮಾಡ್ಕೊಂಡಿದ್ರು, ಸಖತ್ತಾಗಿ ಪರ್ಫಾರ್ಮ್ ಮಾಡಿ ಲಾಸ್ಟ್ 2 ವರ್ಷದಲ್ಲೂ ಕೂಡ. ಸೊ ಅದರಿಂದ ನನ್ನ ಪ್ರಕಾರ ಇವರು ನಂಬರ್ 3 ಇರ್ತಾರೆ. ನಂಬರ್ 2 ಇಟ್ ವಿಲ್ ಬಿ ಚೆನ್ನೈ ಸೂಪರ್ ಕಿಂಗ್ಸು. ಏನ್ಗೋರು CSK ಮೇಲ್ಗಡೆ ತಗೊಂಡೋಗಿ ಇಳಿಸ್ಬಿಟ್ಟಲ್ಲ ನೀನೊಂದು. ಹೌದು, ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಇದೆ CSK ಮೇಲೆ. ಈ ಸ್ಕ್ವಾಡ್ನ ನೋಡ್ತು ಅಂದರೆ ಸಿಕ್ಕಾಪಟ್ಟೆ ಡಿಸ್ಟ್ರಕ್ಟಿವ್ ಆಗಿ ಕಾಣಿಸಿದೆ. ಆಸ್ ಎ ಬೌಲಿಂಗ್ ಯೂನಿಟು ಕೂಡ ಮಸ್ತಾಗಿ ಕಾಣಿಸಿದೆ. ಎಸ್ಪೆಷಲಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಇವ್ರದ್ದೇನಿದೆ ಅದಂತೂ ಬೆಂಕಿ ಕಾಣಿಸಿದೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಮಸ್ತಾಗಿ ಕಾಣಿಸಿದೆ. ಜೊತೆಗೆ ಬ್ಯಾಟರ್ಸು ಕೂಡ ಮಸ್ತಾಗಿರೋದ್ರಿಂದ ಆಪ್ಷನ್ಲು ಕೂಡ ಮಸ್ತಾಗಿ ಪಿಕ್ ಮಾಡಿದ್ದಾರೆ. ಈ ಆಪ್ಷನಲ್ಲಿ ರಿಜ್ವಿಕ್ ಅವ್ರನ್ನ ಪಿಕ್ ಮಾಡಿದರೆ. ಸೊ ನನ್ನ ಪ್ರಕಾರ ಬ್ರಿಲಿಯಂಟಾಗಿ ಕಾಣಿಸಿದೆ. ಈ ಸಲ ಚೀಪ್ ಪಿಕ್ಸ್ಗಳೆಲ್ಲ ಆಗೋಗ್ಬಿಟ್ಟಿದೆ ಇವರಿಗೆ. ಡ್ಯಾರಲ್ ಮಿಚೆಲ್ ಸಿಕ್ಕಿದ್ರು, ಆಮೇಲೆ ರಚಿನ್ ರವೀಂದ್ರ ಸಿಕ್ಕಿದ್ರು. ಸೊ ಅದರಿಂದ ಡಿಸ್ಟ್ರಕ್ಟಿವ್ ಆಗಿ ಕಾಣಿಸ್ತಿದೆ. ನನ್ನ ಪ್ರಕಾರ ಅವರು ನಂಬರ್ 2 ಇರ್ತಾರೆ. ನಂಬರ್ 1 ಇಟ್ ವಿಲ್ ಬಿ ಮುಂಬೈ ಇಂಡಿಯನ್ಸ್. ಆಪ್ಷನ್ ಆದಾಗಲೇ ಹೇಳಿದೆ ಮುಂಬೈ ಇಂಡಿಯನ್ಸ್ ಡಿಸ್ಟ್ರಕ್ಟಿವ್ ಆಗಿ ಕಾಣಿಸಿದೆ ಗುರು ಅಂತ. ಇವರ ಪೇಸ್ ಅಟ್ಯಾಕ್ ಅಂತೂ ಬೊಂಬಾಟ್ ಆಗಿದೆ. ಜೊತೆಗೆ ಬ್ಯಾಟಿಂಗ್ ಟಾಪ್ 5 ಟಾಪ್ 6 ಅಂತೂ ಒಂಥರ ಬ್ರಿಲಿಯಂಟ್ ಆಗಿ ಕಾಣಿಸ್ಕೊಳ್ಳೋದ್ರಿಂದ ನನ್ನ ಪ್ರಕಾರ ಅದೇ ಇವರು ಕೂಡ ಸ್ಪಿನ್ನರ್ ನಮ್ಮ RCB ತರ ಒಂಥರ ಸ್ಪಿನ್ ಅಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಇದೆ. ಅಷ್ಟೊಂದೇನು ಕಾನ್ಫಿಡೆನ್ಸ್ ಕೊಡೋ ತರ ಸ್ಪಿನ್ ಅಟ್ಯಾಕ್ ಇಲ್ಲ ಇವ್ರದ್ದು. ಬಟ್ ಆದ್ರೂ ಕೂಡ ಮೇಕಪ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಪೇಸ್ ಅಟ್ಯಾಕ್ ಇವರು ಸಾಕಷ್ಟು ಡಿಸ್ಟ್ರಕ್ಟಿವ್ ಆಗಿ ಕಾಣಿಸ್ತಿದೆ. ಸೊ ನನ್ನ ಪ್ರಕಾರ ಇವರು ನಂಬರ್ 1 ಅಲ್ಲಿ ಇರ್ತಾರೆ ಆನ್ ಪೇಪರ್ ಸ್ಟ್ರಾಂಗೆಸ್ಟ್ ಟೀಮ್ ಲಿಸ್ಟ್ ಅಲ್ಲಿ. ಸೊ ಇದಿಷ್ಟು ಆಗಿತ್ತು ನನ್ನ ಅನಾಲಿಸಿಸ್ ಪ್ರಕಾರ. ಅಂದರೆ ಇವಾಗ ಟಾಪ್ 4 ನಾನು ಏನು ಹೇಳಿದ್ದೀನಿ ಇವಾಗ ಮುಂಬೈ ಇಂಡಿಯನ್ಸ್, CSK ಜೊತೆಗೆ ನಮ್ಮ RCB ಮತ್ತು LSG ಹೇಳಿದ್ದೀನಿ. ಟಾಪ್ 4 ಅಲ್ಲಿ ಇವರೇ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗ್ತಾರೆ ಅಂತ ಹೇಳ್ತಾ ಇಲ್ಲ ನಾನು. ಒಟ್ಟಿನಲ್ಲಿ ಆನ್ ಪೇಪರ್ ಮಸ್ತಾಗಿ ಕಾಣಿಸ್ತಿದೆ ಅಂತ ಹೇಳ್ತೀನಿ. ಇವ್ರು 4 ಜನನ ಅಂದರೆ 4 ಟೀಮ್ಗಳನ್ನೇ ಕ್ವಾಲಿಫೈ ಆದರೂ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಯಾಕಂದರೆ 4 ಟೀಮ್ಗಳು ಕೂಡ ಸಖತ್ ಡಿಸ್ಟ್ರಕ್ಟಿವ್ ಆಗಿ ಕಾಣಿಸಿದೆ. ಬ್ಯಾಟಿಂಗ್ ಅಟ್ಯಾಕ್ ಅಂತೂ ನನ್ನ ಪ್ರಕಾರ ಮಸ್ತಾಗಿ ಕಾಣಿಸ್ತಿದೆ. ಬೌಲಿಂಗ್ ಅಲ್ಲಿ ಇಲ್ಲಿ ಸ್ವಲ್ಪ ಇದ್ದೇ ಇರುತ್ತೆ ಎಲ್ಲ ಟೀಮ್ಗಳು. ಬಟ್ ಬ್ಯಾಟರ್ಸ್ ಅಂತೂ ಸಿಕ್ಕಾಪಟ್ಟೆ ಸೈಕಾಗಿ ಕಾಣಿಸ್ತಿರೋದ್ರಿಂದ ನಾನು ಈ 4 ಟೀಮು ಸ್ವಲ್ಪ ಪ್ರಿಫರೆನ್ಸ್ ಜಾಸ್ತಿ ಇಡ್ತೀನಿ. ಈ ಸಲ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ಕಾದ್ ನೋಡೋಣ ಏನಾಗುತ್ತೆ ಅಂತ. ನೀವು ನಿಮ್ಮ ಟಾಪ್ 10 ಮೇಲ್ಗಡೆಯಿಂದ ಕೆಳಗಡೆವರೆಗೂ ಕೊಟ್ಕೊಂಡೋಗಿ ಯಾರ್ಯಾರು ನಿಮಗೆ ಸ್ಟ್ರಾಂಗೆಸ್ಟ್ ಆಗಿ ಕಾಣಿಸ್ತಿದ್ರೆ ಆನ್ ಪೇಪರ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.